ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್. ನನ್ನ ಬಗ್ಗೆ ಒಂದು ಶಾರ್ಟ್ ಇಂಟ್ರೋ ಕೊಡ್ತೀನಿ. ನನ್ನ ಹೆಸರು ನವೀನ್ ಶ್ರೀಕಂಠಾಚಾರಿ. ನಾನೊಬ್ಬ ಪ್ಯಾಷನೆಟ್ ಫೋಟೋಗ್ರಫರ್. ನನ್ನ ಫೇವ್ರೆಟ್ ಜಾನರ್ ಬಂದು ವೈಲ್ಡ್ ಲೈಫ್ ಫೋಟೋಗ್ರಫಿ. ಯಾಕೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಇಷ್ಟ ಅಂತ ಅಂದರೆ, ರಾ ನೇಚರಲ್ಲಿ ಒಂದು ಸ್ಟನ್ನಿಂಗ್ ಮೊಮೆಂಟ್ನ ಕ್ಯಾಪ್ಚರ್ ಮಾಡೋಕ್ಕೆ ಬೇಕಾಗಿರೋದು ಪೇಷನ್ಸ್. ಆ ಪೇಷನ್ಸ್ನ ಈ ವೈಲ್ಡ್ ಲೈಫ್ ಫೋಟೋಗ್ರಫಿ ಹೇಳ್ಕೊಡುತ್ತೆ. ಒನ್ಸ್ ನೀವು ಆ ರಾ ಮೊಮೆಂಟ್ನ ಕ್ಯಾಪ್ಚರ್ ಮಾಡಿದ್ದಾದಮೇಲೆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವುದ್ರಲ್ಲೂ ಇಲ್ಲ ಅಂತ ನನ್ನ ಭಾವನೆ. ನಾನು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮ್ಯಾಗಝೀನ್ಸ್ ಆ್ಯಂಡ್ ಫೋರಮ್ಸಲ್ಲಿ ಪಬ್ಲಿಸೈಸ್ ಆಗಿದ್ದೀನಿ. ಪಾಪ್ಯುಲರ್ ಪಬ್ಲಿಕೇಶನ್ಸ್ ಅಂತ ಹೇಳಿದ್ರೆ ಸ್ಯಾಂಚುರಿ ಏಷ್ಯಾ, ನ್ಯಾಷನಲ್ ಜಿಯೋಗ್ರಾಫಿಕ್, BBC ವೈಲ್ಡ್ ಲೈಫ್ ಮ್ಯಾಗಝೀನ್, BBC ವೈಲ್ಡ್ ಲೈಫ್ ಕ್ಯಾಲೆಂಡರ್, ND ಅವಾರ್ಡ್ಸ್, ಡೈಲಿ ಮೇಲ್ UK ಆ್ಯಂಡ್ ಮೆನಿ ಮೋರ್. ಫೋಟೋಗ್ರಫಿ ಅನ್ನೋದು ನನಗೆ ಪ್ಯಾಷನ್. ಆದರೆ ಪ್ರೊಫೆಷನ್ ವೈಸ್ ನಾನೊಂದು ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡ್ತೀನಿ. ಸೊ ಪ್ಯಾಷನ್ ಮತ್ತು ಪ್ರೊಫೆಷನ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ದ ಪರ್ಪಸ್ ಆಫ್ ದಿಸ್ ಚಾನಲ್ ಇಸ್ ರಿಯಲಿ ಸಿಂಪಲ್. ನಂಬರ್ 1, ದ ನಾಲೆಡ್ಜ್. ನನಗೆ ಫೋಟೋಗ್ರಫಿಯಲ್ಲಿ ಯಾವ ನಾಲೆಡ್ಜ್ ಇದೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು. ಐ ವಿಲ್ ಟೀಚ್ ಯು ಎವ್ರಿಥಿಂಗ್, ಸ್ಟಾರ್ಟಿಂಗ್ ಫ್ರಮ್ ಬೇಸಿಕ್ ಕಂಪೋಸಿಷನ್ ಟೆಕ್ನಿಕ್ಸಿಂದ ಹಿಡಿದು ಅಂಡರ್ಸ್ಟ್ಯಾಂಡಿಂಗ್ ದ ಲೈಟ್ವರೆಗೂ ಹೇಳ್ಕೊಡ್ತೀನಿ. ನಂಬರ್ 2, ದ ಫೀಲ್ಡ್ ಎಕ್ಸ್ಪೀರಿಯನ್ಸ್. ನಾನು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿ ಯಾವ ರೀತಿ ಫೀಲ್ಡ್ಗೆ ಹೋಗ್ತೀನಿ, ಯಾವ ರೀತಿ ನನ್ನ ಗಿಯರ್ಸ್ ಇರುತ್ತೆ, ಯಾವ ರೀತಿ ನನ್ನ ಕ್ಯಾಮ್ರಾ ಸೆಟ್ ಮಾಡ್ತೀನಿ ಟು ಕ್ಯಾಪ್ಚರ್ ಎ ಸ್ಟನ್ನಿಂಗ್ ಮೊಮೆಂಟ್ ಅನ್ನೋದನ್ನು ಹೇಳ್ಕೊಡ್ತೀನಿ. ನಂಬರ್ 3, ದ ಪೋಸ್ಟ್ ಪ್ರೊಸೆಸಿಂಗ್. ಒನ್ಸ್ ನೀವು ಆ ಮೊಮೆಂಟ್ನ ಕ್ಯಾಪ್ಚರ್ ಮಾಡಿದ್ದಾದಮೇಲೆ ಯಾವ ರೀತಿ ಅದನ್ನ ಎಡಿಟ್ ಮಾಡ್ತೀರಾ ಅಂತ ಹೇಳ್ಕೊಡ್ತೀನಿ. ಐ ಟೀಚ್ ಯು ಸ್ಟಾರ್ಟಿಂಗ್ ಫ್ರಮ್ ಬೇಸಿಕ್ ಎಡಿಟಿಂಗ್ ಟೆಕ್ನಿಕ್ಸಿಂದ ಹಿಡಿದು ಅಡ್ವಾನ್ಸ್ ಟೆಕ್ನಿಕ್ಸ್ವರೆಗೂ ಹೇಳ್ಕೊಡ್ತೀನಿ. ಸೊ ಬೇಸಿಕಲಿ ಇಟ್ಸ್ ಅ ಕಂಪ್ಲೀಟ್ ಬಿಹೈಂಡ್ ದ ಸೀನ್ ಲುಕ್ ಆಫ್ ಮೈ ಎಂಟೈರ್ ವರ್ಕ್ ಫ್ಲೋ ಆಗಿರುತ್ತೆ. ನೀವು ಯಾರಾದರೂ ಬಿಗಿನರ್ ಫೋಟೋಗ್ರಾಫರ್ ಆಗಿದ್ದು, ಅಥವಾ ನೀವು ಯಾರಾದರೂ ಅಡ್ವಾನ್ಸ್ ಫೋಟೋಗ್ರಫಿ ಕಲಿತು ಇಫ್ ಯು ವಾಂಟ್ ಟು ಫೈನ್ ಟ್ಯೂನ್ ಯುವರ್ ಓನ್ ಕ್ರಾಫ್ಟ್, ಅಥವಾ ಇಫ್ ಯು ವಾಂಟ್ ಟು ಬಿಕಮ್ ಅ ವೈಲ್ಡ್ ಲೈಫ್ ಫೋಟೋಗ್ರಾಫರ್, ಯು ಆರ್ ಅಟ್ ದ ರೈಟ್ ಸ್ಪಾಟ್ ಅಂತ ಹೇಳ್ತಾ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವಿತೌಟ್ ಎನಿ ಫರ್ದರ್ ಡಿಲೇಸ್, ಪ್ಲೀಸ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಥ್ಯಾಂಕ್ ಯು. ಇವತ್ತು ನಾವು ನಂದಿ ಹಿಲ್ಸ್ಗೆ ಹೋಗೋಣ. ನಂದಿ ಹಿಲ್ಸ್ಗೆ ನೀವು ಹೋಗೇ ಇರ್ತೀರಾ ಸನ್ರೈಸ್ ನೋಡೋಕ್ಕೆ, ಸನ್ಸೆಟ್ ನೋಡೋಕ್ಕೆ, ಅಥವಾ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಒಂದು ಪಿಕ್ನಿಕ್ ಎಂಜಾಯ್ ಮಾಡೋಕ್ಕೆ ಹೋಗೇ ಇರ್ತೀರಾ. ಆದರೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿ ಬರ್ಡಿಂಗ್ ಎಲ್ಲಿ ಮಾಡ್ಬೋದು ಅಂತ ಗೊತ್ತಾ ನಿಮಗೆ? ಬನ್ನಿ ಹೋಗೋಣ, ಲೆಟ್ಸ್ ಗೋ. ನಂದಿ ಹಿಲ್ಸಲ್ಲಿ ಈ ಜಾಗನ ನರ್ಸರಿ ಅಂತ ಕರಿತೀವಿ. ಇಲ್ಲಿಗೆ ತುಂಬ ಜನ ಬರ್ಡರ್ಸ್ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ, ದಿಸ್ ಇಸ್ ಅ ಪ್ರೈಮ್ ಸ್ಪಾಟ್ ವೇರ್ ಯು ಕ್ಯಾನ್ ಫೈಂಡ್ ಲಾಟ್ ಆಫ್ ಬರ್ಡ್ಸ್. ನಂಬರ್ 1. ನಂಬರ್ 2, ಈ ಜಾಗ ಈಸ್ ನಾಟ್ ಓಪನ್ ಫಾರ್ ಪಬ್ಲಿಕ್. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನೀವು ಹೊರಗಡೆ ಸೆಕ್ಯೂರಿಟಿ ಹತ್ರ ಪರ್ಮಿಷನ್ ತೊಗೊಂಡು ಬರಬೇಕಾಗತ್ತೆ. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಓಪನ್ ಓನ್ಲಿ ಫಾರ್ ಬರ್ಡ್ ಫೋಟೋಗ್ರಾಫರ್ಸ್. ಇಲ್ಲಿ ಕಾಮನ್ ಆಗಿರೋ ಬರ್ಡ್ ಸ್ಪೀಷೀಸ್ ಯಾವುವು ಅಂತ ಹೇಳಿದ್ರೆ, ಟಿಕಲ್ಸ್ ಬ್ಲೂ ಫ್ಲೈ ಕ್ಯಾಚರ್, puff throated babblers, Indian paradise fly catcher and many more. So ನೀವೇನಾದರೂ ಇಲ್ಲಿ ಬಂದಾಗ 3 things you have to maintain. Number 1, try to arrive to the location very early in the morning so that you can acclimatize to the place. ಆಗ ಬರ್ಡ್ಸ್ಗಳು ಡಿಸ್ಟರ್ಬ್ ಆಗಲ್ಲ. Number 2,
ಒನ್ಸ್ ನೀವು ಈ ಪ್ಲೇಸಿಗೆ ಬಂದ ಮೇಲೆ ಯು ಹ್ಯಾವ್ ಟು ಮೇಂಟೈನ್ ದ ಕ್ಲೀನ್ಲಿನೆಸ್. ಇಲ್ಲಿ ಪ್ಲೀಸ್ ಡೋಂಟ್ ಲಿಟರ್ ಅರೌಂಡ್ ದ ಪ್ಲೇಸ್. ನಂಬರ್ 3, spot the birds and try to click them as soon as possible because ಬರ್ಡ್ಸ್ ಅಷ್ಟು ಈಸಿಯಾಗಿ ಇಲ್ಲಿ ಸಿಗಲ್ಲ. ಯಾಕಂದರೆ ತುಂಬ ಆಪರ್ಚುನಿಟಿ ಸಿಗುತ್ತೆ. ಯು ಶುಡ್ ನಾಟ್ ಮಿಸ್ ಎನಿ ಆಫ್ ದ ಆಪರ್ಚುನಿಟೀಸ್. ಸೊ ಥ್ಯಾಂಕ್ ಯು. ಟ್ರೈ ಯುವರ್ ಬೆಸ್ಟ್. ಗಿಯರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಐ ಹ್ಯಾವ್ ಕನೆಕ್ಟೆಡ್ ಮೈ ನೈಕಾನ್ 600mm f4 with my Nikon Z9 body, which is mounted on my Benro carbon fiber tripod with a gimbal head. ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಇದು ತುಂಬ ಹೆವಿ ಲೆನ್ಸ್ ಆ್ಯಂಡ್ ದಿಸ್ ಇಸ್ ಅ ಬೀಸ್ಟ್ ಆಫ್ ಕಾಂಬಿನೇಷನ್. ದ ಪರ್ಪಸ್ ಆಫ್ ಕನೆಕ್ಟೆಡ್ ವಿತ್ ದಿಸ್ ಆನ್ ದಿಸ್ ಟ್ರೈಪಾಡ್ ಮೇಕ್ಸ್ ಮೈ ಲೈಫ್ ಈಸಿಯರ್ ವಿಚ್ ಐ ಕ್ಯಾನ್ ಆಪ್ರೇಟ್ ವಿತ್ ಒನ್ ಫಿಂಗರ್. ನೋಡಿ, ಎಲ್ಲಾದರೂ ಬರ್ಡ್ ಸ್ಪಾಟ್ ಆದರೆ ಐ ಕ್ಯಾನ್ ಈಸಿಲಿ ಕ್ಯಾನ್ ಗೆಟ್ ಟು ದ ಐ ಲೆವೆಲ್ ಆಫ್ ದ ಬರ್ಡ್ ಆ್ಯಂಡ್ ಟೇಕ್ ಅ ಫೋಟೋಗ್ರಾಫ್. ಸೊ ಬರ್ಡ್ ಫೋಟೋಗ್ರಫಿಯಲ್ಲಿ 2 ಟಿಪ್ಸ್ ಕೊಡ್ತೀನಿ. ಟಿಪ್ ನಂಬರ್ 1, ಆಲ್ವೇಸ್ ಫೋಟೋಗ್ರಾಫ್ ಇನ್ ಇಟ್ಸ್ ಐ ಲೆವೆಲ್. ಫಾರ್ ಇನ್ಸ್ಟೆನ್ಸ್, ನಿಮ್ಮ ಬರ್ಡ್ ಏನಾದರೂ ನೆಲದ ಮೇಲಿದ್ದರೆ ಯು ಹ್ಯಾವ್ ಟು ಗೆಟ್ ಡೌನ್ ಟು ಇಟ್ಸ್ ಲೆವೆಲ್ ಆ್ಯಂಡ್ ಟೇಕ್ ಅ ಫೋಟೋಗ್ರಾಫ್. ಇಫ್ ದ ಬರ್ಡ್ ಈಸ್ ಇನ್ ಆನ್ ಇಟ್ಸ್ ಪರ್ಚ್, ಯು ಶುಡ್ ಟೇಕ್ ದ ಫೋಟೋಗ್ರಾಫ್ ಆನ್ ಇಟ್ಸ್ ಐ ಲೆವೆಲ್. ಆಗ ಫೋಟೋಗ್ರಾಫ್ದು ವ್ಯಾಲ್ಯೂ ಇನ್ನೂ ಹೆಚ್ಚಾಗುತ್ತೆ. ಟಿಪ್ ನಂಬರ್ 2, ಆಲ್ವೇಸ್ ಹ್ಯಾವ್ ಅ ಕ್ಯಾಚ್ ಲೈಟ್ ಆನ್ ಇಟ್ ಐ. ಫಾರ್ ಇನ್ಸ್ಟೆನ್ಸ್, ನೀವೇನಾದರೂ ಬರ್ಡ್ ಫೋಟೋಗ್ರಫಿ ಮಾಡಿದ್ರೆ ಸೂರ್ಯಂದು ರಿಫ್ಲೆಕ್ಷನ್ ಆ ಕಣ್ಣಲ್ಲಿ ಕಾಣ್ತಿರಬೇಕು. ಆಗ ಅದರ ಫೋಟೋ ವ್ಯಾಲ್ಯೂ ಇನ್ನೂ ಹೆಚ್ಚಾಗುತ್ತೆ. ಸೊ ಅಡ್ವಾಂಟೇಜಸ್ ಆಫ್ ಬೀನ್ ಇನ್ ಅ ವೈಲ್ಡ್ ಲೈಕ್ ದಿಸ್ ಅಂತ ಹೇಳೋ ಅಂತ ಹೇಳಿದ್ರೆ, ಯೂಶ್ವಲಿ ನಾವು ಬರ್ಡ್ ಫೋಟೋಗ್ರಫಿಗೆ ಬರ್ತೀವಿ, ಬರ್ಡ್ಸ್ ಮೋಸ್ಟ್ಲಿ ಕಾಣಿಸ್ದೇ ಇರ್ಬೋದು. ಯಾಕೆ ಅಂತ ಹೇಳಿದ್ರೆ ಮೇ ಬಿ ಫಾರ್ ಸೋ ಮೆನಿ ರೀಸನ್ಸ್. ನಾವು ಆಗೇನು ಮಾಡಬೇಕು ಅಂದರೆ ಯು ಶುಡ್ ಜಸ್ಟ್ ಎಂಜಾಯ್ ದ ನೇಚರ್. ಇಂಥ ಜಾಗಕ್ಕೆ ಬಂದರೆ ಈಗ ಯಾಕಂದ್ರೆ ಫ್ರೆಶ್ ಏರ್, ಫ್ರೆಶ್ ಆಕ್ಸಿಜನ್ ಸಿಗುತ್ತೆ, ನಿಮ್ಮ ಬಾಡಿ ಎಲ್ಲ ಫುಲ್ ಕ್ಲೆನ್ಸ್ ಆಗುತ್ತೆ. ಸೊ ದಟ್ಸ್ ದ ಅಡ್ವಾಂಟೇಜ್ ಆಫ್ ಬೀನ್ ಅ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಈಗ ನೋಡಿದ್ರಲ್ಲ how I photograph my birds ಅಂದ್ಬಿಟ್ಟು. As a part of my workflow, I'll show you how I post-process the photograph. Let's go. ವೆಲ್ಕಮ್ ಬ್ಯಾಕ್. ನಾನು ಆಗಲೇ ಹೇಳಿದಾಗೆ ನಮ್ಮ ನಂದಿ ಹಿಲ್ಸಲ್ಲಿ ತುಂಬ ವೆರೈಟೀಸ್ ಆಫ್ ಬರ್ಡ್ ಸ್ಪೀಷೀಸ್ಗಳಿವೆ. ಪಾಪ್ಯುಲರ್ ಬರ್ಡ್ ಸ್ಪೀಷೀಸ್ ಯಾವುದು ಅಂದರೆ ರೆಡ್ ವೆಂಟೆಡ್ ಬುಲ್ಬುಲ್, ರೆಡ್ ವಿಸ್ಕರ್ಡ್ ಬುಲ್ಬುಲ್, ಟಿಕಲ್ಸ್, ಬ್ಲೂ ಫ್ಲೈ ಕ್ಯಾಚರ್, ಇಂಡಿಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್, ಪಫ್ ಥ್ರೋಟೆಡ್ ಬ್ಯಾಬ್ಲರ್ ಆ್ಯಂಡ್ many more. ಇವತ್ತು ನಾನು ಪಫ್ ಥ್ರೋಟೆಡ್ ಬ್ಯಾಬ್ಲರ್ ಅನ್ನೋ ಬರ್ಡ್ ಫೋಟೋನ ಎಡಿಟ್ ಮಾಡ್ತೀನಿ. ಐ ಯೂಸ್ ಅಡೋಬೆ ಲೈಟ್ರೂಮ್ ಟು ಎಡಿಟ್ ಮೈ ಫೋಟೋಗ್ರಾಫ್. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ಸೊ ನಾನೀಗ ಲೈಟ್ರೂಮ್ ಕ್ಲಾಸಿಕ್ ಅನ್ನೋ ಅಪ್ಲಿಕೇಶನ್ ಲಾಂಚ್ ಮಾಡ್ತಾ ಇದ್ದೀನಿ ನನ್ನ ಮ್ಯಾಕ್ಬುಕ್ ಪ್ರೋಯಿಂದ. ಒನ್ಸ್ ಅಪ್ಲಿಕೇಶನ್ ಲಾಂಚ್ ಆದಮೇಲೆ ನೀವು ಎಲ್ಲಿ ಫೋಟೋ ಸೆಲೆಕ್ಟ್ ಮಾಡಿದ್ದೀರಲ್ಲ ಅಲ್ಲಿ ಹೋಗಿ ಇಂಪೋರ್ಟ್ ಮಾಡ್ಕೋಬೇಕು. ಸೊ ನನ್ನ ಕೇಸಲ್ಲಿ ಪಫ್ ಥ್ರೋಟೆಡ್ ಬ್ಯಾಬ್ಲರ್ ಅನ್ನೋ ಫೋಟೋನ ಐಮ್ ಇಂಪೋರ್ಟಿಂಗ್. ಒನ್ಸ್ ಇಂಪೋರ್ಟ್ ಆದಮೇಲೆ ಡೆವಲಪ್ ಅನ್ನೋ ಸೆಕ್ಷನ್ಗೆ ಬನ್ನಿ. ಈ ಡೆವಲಪ್ ಸೆಕ್ಷನಲ್ಲಿ ತುಂಬ ಆಪ್ಷನ್ಸ್ಗಳಿದೆ. ಇದೆಲ್ಲ ನಾನು ಈಗ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲ್ಲ. ಅಡೋಬೆ ಲೈಟ್ರೂಮ್ ಮೇಡ್ ಸಿಂಪಲ್ ಅನ್ನೋ ವಿಡಿಯೋ ಮಾಡ್ತಾಯಿದ್ದೀನಿ, ಆಗ ಈ ಎಲ್ಲ ಆಪ್ಷನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ಈ ವಿಡಿಯೋಗೆ ನನ್ನ ವರ್ಕ್ ಫ್ಲೋ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್, ಆ್ಯಸ್ ಯು ಕ್ಯಾನ್ ಸಿ, ದಿಸ್ ಫೋಟೋ ಇಸ್ ವೆರಿ ಫ್ಲ್ಯಾಟ್. ಅದಕ್ಕೆ ಫಸ್ಟ್ ನಾನೇನು ಮಾಡ್ತೀನಿ, ಅಲ್ಲಿ ಕ್ಲಿಕ್ ಆನ್ ಟ್ರಾನ್ಸ್ಫಾರ್ಮ್, ಅಲ್ಲಿ ಕ್ಲಿಕ್ ಆನ್ ಆಟೋ. ಈಗ ಮಾಡೋದ್ರಿಂದ ನಿಮ್ಮ ಫೋಟೋ ಏನಾದರೂ ಟಿಲ್ಟ್ ಆಗಿದ್ದರೆ ಅಥವಾ ಒಂದು ಆ್ಯಕ್ಸಿಸ್ ಮೇಲೆ ಇಲ್ಲ ಒಂದು ಆ್ಯಕ್ಸಿಸ್ ಕೆಳಗಡೆ ಆಗಿದ್ದರೆ ಈ ಟ್ರಾನ್ಸ್ಫಾರ್ಮ್ ಅಲ್ಲಿ ಆಟೋ ಆಪ್ಷನ್ ಕೊಟ್ಟ ತಕ್ಷಣ ಆಟೋ ಟಿಲ್ಟ್ ಆಗುತ್ತೆ, ಆಟೋ ಸ್ಟ್ರೈಟನ್ ಆಗುತ್ತೆ. ನಂಬರ್ 1.
Number 2, I'll click on basic. Now I'll set the light properly. ನಾನು ಫಸ್ಟ್ ಇದರಲ್ಲಿ ಡೀಟೇಲ್ಸ್ ನಾನು ಕಾಣ್ತಿಲ್ಲ. ಇನ್ ಆರ್ಡರ್ ಟು ಟೇಕ್ ದ ಡೀಟೇಲ್ಸ್ ಔಟ್ ನಾನೇನು ಮಾಡ್ತೀನಿ ಅಂದರೆ ಹೈಲೈಟ್ಸ್ನ ಫುಲ್ ಕಡಿಮೆ ಮಾಡ್ತೀನಿ. ಫಸ್ಟ್ ಶ್ಯಾಡೋಸ್ನ ರೈಸ್ ಮಾಡ್ತೀನಿ. ನೋಡಿ, ನಿಮ್ಮ ಕೀಬೋರ್ಡಲ್ಲಿ ಇಫ್ ಯು ಆರ್ ಯೂಸಿಂಗ್ ವಿಂಡೋಸ್ ಪ್ರೆಸ್ ಆಲ್ಟ್, ಆರ್ ಇಫ್ ಯು ಯೂಸಿಂಗ್ ಮ್ಯಾಕ್ ಪ್ರೆಸ್ ಆಪ್ಷನ್ಸ್ ಕೀ ಮಾಡ್ತಾ ಈ ವೈಟ್ನ ಸ್ಲೈಡ್ ಮಾಡಿದ ತಕ್ಷಣ ವೈಟ್ಸ್ ಬರುತ್ತೆ. ಈ ವೈಟ್ಸ್ ಬಂದ ತಕ್ಷಣ ನೋಡಿ ಪಾಪಪ್ ಆಗ್ತಾರೋ ತಕ್ಷಣ ನೀವು ಸ್ಟಾಪ್ ಮಾಡಬೇಕು. ಆಗ ಸ್ಟಾಪ್ ಮಾಡಿದ ತಕ್ಷಣ ನಿಮ್ಮ ಫೋಟೋ ಒಂದು ಸ್ಯಾಚುರೇಟ್ ಆಗುತ್ತೆ. ಸಿಮಿಲರ್ಲಿ ಫಾರ್ ಬ್ಲ್ಯಾಕ್ ಯು ಹ್ಯಾವ್ ಟು ಸ್ಲೈಡ್ ದ ಅದರ್ ವೇ ಅರೌಂಡ್. ಬ್ಲ್ಯಾಕ್ಸ್ ಬಂದ ತಕ್ಷಣ ಯು ಹ್ಯಾವ್ ಟು ಜಸ್ಟ್ ಸ್ಟಾಪ್ ಇಟ್. ನೋಡಿ, ದಿಸ್ ಇಸ್ ಬಿಫೋರ್ ಆ್ಯಂಡ್ ದಿಸ್ ಇಸ್ ಆಫ್ಟರ್. ಆ್ಯಸ್ ಯು ಕ್ಯಾನ್ ಸಿ ದ ಡೀಟೇಲ್ಸ್ ಹ್ಯಾವ್ ಕಮ್ ಔಟ್. ಸಿಮಿಲರ್ಲಿ ನಾನು ಸ್ವಲ್ಪ ಟೆಕ್ಸ್ಚರ್ಸ್ ಆ್ಯಡ್ ಮಾಡ್ತೀನಿ ಇದಕ್ಕೆ. ಸಿಮಿಲರ್ಲಿ ಕ್ಲಾರಿಟಿ ಕೂಡ ಆ್ಯಡ್ ಮಾಡ್ತೀನಿ ಫಾರ್ ದ ಸೋಷಿಯಲ್ ಮೀಡಿಯಾ. ಐ ವಿಲ್ ನಾಟ್ ಟಚ್ ದಿಸ್ ಸ್ಯಾಚುರೇಷನ್ ಕೀ ಅಟ್ ಆಲ್, ಬಟ್ ವೈಬ್ರೆನ್ಸ್ ಸ್ಲೈಡರ್ನ ಲಿಟಲ್ ಬಿಟ್ ಅಪ್ ಮಾಡ್ತೀನಿ. ಯಾಕೆ ಅಂದರೆ ಇದು ಎಲ್ಲ ರೀತಿ ಕಲರ್ಸ್ನ ವೈಬ್ರೆಂಟ್ ಮಾಡುತ್ತೆ. ಇದಾದ ನಂತರ ಟೋನ್ ಕರ್ವ್ ಹೋಗ್ತೀನಿ. ಟೋನ್ ಕರ್ವಲ್ಲಿ ಈ ಟೋನ್ ಕರ್ವ್ನ ಎಸ್ ಕರ್ವ್ ಮಾಡ್ತೀನಿ. ದಟ್ ಈಸ್ ವೆರಿ ಕಾಮನ್ ಅಕ್ರಾಸ್ ಆಲ್ ದ ಎಡಿಟರ್ಸ್. ನೋಡಿ, ಈ ಎಸ್ ಮಾಡಿದ ತಕ್ಷಣ ಇಟ್ ವಿಲ್ ಗಿವ್ ಯು ಈವನ್ ಮೋರ್ ಡೆಪ್ತ್ ಟು ದ ಫೋಟೋಗ್ರಾಫ್. ಇದಾದ ನಂತರ I'll come to details. If I want to add some more details or some more sharpening to my photograph, ಸ್ಲೈಡರ್ ರೈಸ್ ಮಾಡಿಕೊಂಡು ರೇಡಿಯಸ್ 1 ಪಾಯಿಂಟ್ ಜಾಸ್ತಿ ಮಾಡಿ ನೋಡಿ ಮಾಸ್ಕ್ ಮಾಡ್ತೀನಿ. ನನಗೆ ಈಸ್ಟ್ ಪೋರ್ಷನ್ಗೆ ಮಾತ್ರ ನನಗೆ ಈ ಎಫೆಕ್ಟ್ ಆಗಬೇಕು ಅಂತ ಮಾಡ್ತೀನಿ. ಫೈನಲಿ ಎಫೆಕ್ಟ್ಸ್ಗೆ ಹೋಗಿ ವಿನಿಯೇಟಿಂಗ್ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಆಫ್ಟರ್ ಆಲ್ ದಿಸ್ ಐ ಜಸ್ಟ್ ಡೂ ಒನ್ ಥಿಂಗ್ ಫಾರ್ ಸೋಷಿಯಲ್ ಮೀಡಿಯಾ ವಿಚ್ ಇಸ್ ಕ್ರಾಪಿಂಗ್. ಯಾವ ರೀತಿ ಕ್ರಾಪ್ ಮಾಡ್ತೀನಿ ಅಂದರೆ ನೋಡಿ, ಇಷ್ಟೇ ನನಗೆ ಇಷ್ಟೇ ಫೋಟೋ ಬೇಕಾಗಿರೋದು, ಅಷ್ಟು ಮಾತ್ರ ಕ್ರಾಪ್ ಮಾಡ್ಕೋತೀನಿ ನಾನು ಫಾರ್ ಯುವರ್ ಸೋಷಿಯಲ್ ಮೀಡಿಯಾ. ಆ್ಯಂಡ್ ಐ ಆಲ್ವೇಸ್ ಕೀಪ್ ಮೈ ಡಾಮಿನೆಂಟ್ ಎಲಿಮೆಂಟ್ ಇನ್ ಮೈ ಫೋಟೋಗ್ರಾಫ್ ಇನ್ ದಟ್ ಇಂಟರ್ಸೆಕ್ಷನ್ ವಿಚ್ ಗಿವ್ಸ್ ಮೀ ಮೋರ್ ಡೆಪ್ತ್. ನೋಡಿದ್ರಲ್ಲ, ಬೈ ಡೂಯಿಂಗ್ ಸೊ you can see all the details in the feathers, in the ಕಣ್ಣಿಂದ ಹಿಡಿದು ಬೀಕಿಂದ ಹಿಡಿದು ಎಲ್ಲ ಡೀಟೇಲ್ಸ್ ಕೂಡ ಹೊರಗೆ ಬಂದಿದೆ. ಸೊ ದಿಸ್ ಇಸ್ ಬಿಫೋರ್ ಆ್ಯಂಡ್ ದಿಸ್ ಇಸ್ ಆಫ್ಟರ್. ಸೊ ಇದು ನನ್ನ ಬೇಸಿಕ್ ವರ್ಕ್ ಫ್ಲೋ ಆಗಿರುತ್ತೆ. ಈ ರೀತಿ ನೀವು ಫೋಟೋ ಎಡಿಟ್ ಮಾಡಿದಾಗ ಆ್ಯಸ್ ಸಿಂಪಲ್ ಬಟ್ ಎಫೆಕ್ಟಿವ್ ಎಡಿಟ್ ಮಾಡ್ಬೋದು. ಸೊ ನಾನು ಇಷ್ಟ ಮಾಡೋದು ತುಂಬ ಎಡಿಟ್ ಮಾಡೋಕ್ಕೋಗಲ್ಲ, ಬಟ್ ಅಡ್ವಾನ್ಸ್ ಎಡಿಟ್ ಕೂಡ ಮಾಡಬಹುದು. ಬಟ್ ಆದರೆ ಈ ಫೋಟೋಗ್ರಾಫ್ಗೆ ಇಷ್ಟೇ ಸಾಕು. ಮುಂದಿನ ಅಡ್ವಾನ್ಸ್ ವೀಡಿಯೋಸಲ್ಲಿ ಆ ಸೆಕ್ಷನ್ಸ್ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಈ ಫೋಟೋನ ಈ ವಿಡಿಯೋ ಕೊನೆಯಲ್ಲಿ ಪ್ಲೇ ಮಾಡ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಹಾಕ್ತೀನಿ. ಸೊ ಇದೇ ರೀತಿ ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ತೊಗೊಬರ್ತೀನಿ ಅಂತ ಹೇಳ್ತಾ, ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.